ಮನೆಯ ಯಜಮಾಂತಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಕ್ಕಂಥ ಯೋಜನೆ ಗೃಹಲಕ್ಷ್ಮಿ ಯೋಜನೆ. ಆದರೆ ತುಂಬ ಜನರಿಗೆ ಇದು ಇನ್ನೂ ಕೂಡ ರೀಚ್ ಆಗಿಲ್ಲ. ಕೆಲವರೆಲ್ಲ 3 ತಿಂಗಳು 4 ತಿಂಗಳು ದುಡ್ಡು ತೊಗೊಂಡಿದ್ದಾರೆ. ಇನ್ನೂ ಕೆಲವರಿಗೆ 1 ತಿಂಗಳು ಕೂಡ ದುಡ್ಡು ಬಂದಿಲ್ಲ. ಹಾಗಾದರೆ ಯೋಚನೆ ಮಾಡಬೇಡಿ, ಇವತ್ತಿನಿಂದ 3 ದಿನಗಳ ಕಾಲ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶಿಬಿರವನ್ನು ನಡೆಸಲಾಗ್ತಾ ಇದೆ. ಗೃಹಲಕ್ಷ್ಮಿ ಅದಾಲತ್ ಅಂತ ಇದರ ಹೆಸರು. ನಿಮ್ಮದು ಯಾವುದೇ ಸಮಸ್ಯೆ ಇರ್ಬೋದು, ನೀವು KYC ಮಾಡಿಸದೇ ಇರ್ಬೋದು ಅಥವಾ ಅಕೌಂಟನ್ನು ಕನೆಕ್ಟ್ ಮಾಡದೇ ಇರ್ಬೋದು, ಏನೇ ಸಮಸ್ಯೆ ಇದ್ದರೂ ಕೂಡ ಫಟಾಫಟ್ ಅಂತ ಅದನ್ನು ಸರಿ ಮಾಡಿಕೊಟ್ಟು ನಿಮ್ಮ ಅಕೌಂಟ್ಗೆ ದುಡ್ಡು ಬರೋ ಹಾಗೆ ಮಾಡಿಕೊಡ್ತಾರೆ. ಸೊ ಇದನ್ನು ಗಮನ ಇಟ್ಟು ಈ ಸ್ಟೋರಿಯನ್ನು ನೋಡಿ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಗೃಹಲಕ್ಷ್ಮಿಯರೇ, ನಿಮಗೊಂದು ಗುಡ್ ನ್ಯೂಸ್. ಇಂದಿನಿಂದ 3 ದಿನಗಳ ಕಾಲ ಗೃಹಲಕ್ಷ್ಮಿ ಶಿಬಿರ. ಗೃಹಲಕ್ಷ್ಮಿ ಗೊಂದಲಕ್ಕೆ ಕೊನೆಗೂ ಸರ್ಕಾರ ಇತಿಶ್ರೀ ಹಾಡೋಕೆ ಸಜ್ಜಾಗಿದೆ. ಮನೆ ಯಜಮಾಂತಿಯರಿಗೆ 2,000 ರೂಪಾಯಿ ದುಡ್ಡು ಬರ್ತಿಲ್ವೋ ಅವರಿಗೆ ಕೊನೆಗೂ ಗುಡ್ ನ್ಯೂಸ್ ಸಿಕ್ಕಿದೆ. ಇಂದಿನಿಂದ 3 ದಿನಗಳ ಕಾಲ ಗೃಹಲಕ್ಷ್ಮಿಯರಿಗಾಗಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶಿಬಿರ ನಡೆಯುತ್ತೆ. ಬ್ಯಾಂಕಿಗೆ ಸಂಬಂಧಿಸಿದಂತಹ ತೊಂದರೆ, KYC ಅಪ್ಡೇಟ್, ತಾಂತ್ರಿಕ ದೋಷಕ್ಕೆ ಸ್ಥಳದಲ್ಲಿಯೇ ಪರಿಹಾರವನ್ನ ಕೊಡಲಾಗುತ್ತೆ. ಈ ಶಿಬಿರದಲ್ಲಿ ಬ್ಯಾಂಕ್ ಮ್ಯಾನೇಜರ್, ಇಲಾಖೆಯ ಅಧಿಕಾರಿಗಳು, ಗವರ್ನೆನ್ಸ್ ವಿಭಾಗದವರು, ಪಂಚಾಯಿತಿ ಅಧ್ಯಕ್ಷರುಗಳು, ಸದಸ್ಯರು, CDPO ಕೂಡ ಭಾಗಿಯಾಗಲಿದ್ದಾರೆ. ಬೆಳಿಗ್ಗೆ 9 ರಿಂದ ಸಂಜೆ 5 ಗಂಟೆಯ ತನಕ 3 ದಿನಾನೂ ಕೂಡ ಗೃಹಲಕ್ಷ್ಮಿ ಅದಾಲತ್ ನಡೆಯುತ್ತೆ. BBMP ಹೊರತನ್ನ ಪಡಿಸಿ ಬೆಂಗಳೂರಿನ ನಗರದ ಜಿಲ್ಲಾ ವ್ಯಾಪ್ತಿಯ ಪಂಚಾಯಿತಿಯಲ್ಲಿಯೂ ಕೂಡ ಅದಾಲತ್ ನಡೆಯುತ್ತೆ. ಈಗಾಗಲೇ ಸುಮಾರು 5 ಲಕ್ಷದಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಫಲಾನುಭವಿ ಆಗಿದ್ರೂ ದುಡ್ಡೇ ಬಾರದೆ ಸಮಸ್ಯೆ ಆಗ್ತಾ ಇದೆ. ಇದರ ಜೊತೆಗೆ 1-2 ತಿಂಗಳು ದುಡ್ಡು ಬಂದು ತದನಂತರ ಸ್ಥಗಿತ ಆಗಿರೋದ್ರಿಂದ ಈ ಸಮಸ್ಯೆಗೆ ಏನು ಪರಿಹಾರ ಇಲಾಖೆ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪವಿತ್ರ, ಪಬ್ಲಿಕ್ ಟಿವಿ, ಬೆಂಗಳೂರು.